ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಎದಕ್ಕೆ ಬಂದೇನಂದ್ರೆ, ಈಗಿನ ದಿನಮಾನದಲ್ಲಿ ಒಂದು ಬಿಸಿಲಿನ ತಾಪಮಾನ ಜಾಸ್ತಿ ಆಗೈತಿ. ಹಿಂಗಾಗಿ ಅದ್ರ ಬಗ್ಗೆ ಕೆಲವೊಂದಿಷ್ಟು ನಿಮಗೆ ಒಂದಿಷ್ಟು ಸಲಹೆಗಳನ್ನ ಕೊಡಕ್ ಬಂದೀನಿ. ಯಾಕಂದ್ರೆ ಈಗಿನ ಕಾಲದಾಗ ಬಿಸಿಲಿನ ಜಾಸ್ತಿ ಆತಂದ್ರೆ ಮನೆಯಲ್ಲಿ ಇರ್ತಕ್ಕಂಥ ಜನರಿಗೆ ಏನು ತೊಂದರೆ ಅಷ್ಟು ಆಗೋದಿಲ್ಲ. ಈಗ ಕೆಲಸ ಮಾಡ್ತಿರ್ತೀರಿ, ಟ್ರಾವೆಲ್ ಮಾಡ್ತಿರ್ತೀರಿ, ಕೆಲವೊಂದಿಷ್ಟಿಗೆ ಹೆಲ್ತ್ ಪ್ರಾಬ್ಲಮ್ಸ್ಗಳು ಕೂಡ ಆಗ್ತಿರ್ತಾವೆ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮಗೆ ಕೊಡ್ತೀನಿ. ಯಾವ ಥರನಾಗಿ ನಾವು ನಮ್ಮ ಒಂದು ದೇಹವನ್ನು ಸೇವ್ ಆಗಿ ಇಟ್ಕೋಬೇಕು, ಪ್ರಾಬ್ಲಮ್ ಬರಲಾರ್ದ ರೀತಿ ಒಳಗೆ ಕಾಯ್ಕೋಬೇಕಂತಂದು. ಯಾಕಂದ್ರೆ ಈಗ ಆಲ್ರೆಡಿ 36, 40, 42 ಮಟನೂ ಹೊಂಟತಿ ಏನು ಟೆಂಪ್ರೇಚರ್, ಹೌದಾ? ಹಿಂಗಾಗಿ ನಾವು ಒಂದು ಹೆಲ್ತನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಂತ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತೀನಿ. ಮೊದಲನೇದಾಗಿ ನೀರನ್ನ ಜಾಸ್ತಿಯಾಗಿ ಕುಡಿಬೇಕು. ನೀರನ್ನ ಐತಲ್ಲ, ದಿನಾಲು ಒಂದು 4 ರಿಂದ 5 ಲೀಟರ್ ನೀರು ಕುಡಿದ್ರಂತೂ ಭಾಳ ಚಲೋ. ಹುಡುಗರಿಗೆ ಒಂದು 2 ಲೀಟರ್, 2.5 ಲೀಟರ್, 3 ಲೀಟರ್ ವರೆಗೂ ಕುಡಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ. ಸಣ್ಣ ಮಕ್ಕಳಿಗೆಲ್ಲ ಒಂದು ಚಿಲ್ಡ್ರನ್ಸ್ ಇರ್ತಾವಲ್ಲ, 5 ವರ್ಷದ ಮೇಲೆ, 6 ವರ್ಷದ ಮೇಲೆ ಮಕ್ಕಳಿಗೆ ತಾವು ಎಷ್ಟು ನೀರು ಕುಡಿತಾರ, ಮತ್ತು ಅವು ಆಟ ಜಾಸ್ತಿ ಆಡಿದ್ರೆ ಡಿಹೈಡ್ರೇಷನ್ ಆಗಿರ್ತಾವು, ಯೂರಿನ್ ಪ್ರಾಬ್ಲಮ್ ಕೂಡ ಆಗ್ತಿರ್ತಾವು, ರಿಟೆನ್ಷನ್ ಆಫ್ ಯೂರಿನ್ ಟೈಪು ಆಗ್ತಿರ್ತಾವು. ಅದಕ್ಕೋಸ್ಕರ ನೀರನ್ನ ಜಾಸ್ತಿಯಾಗಿ ಕುಡಿಸ್ರಿ. ಮತ್ತೇನಂದ್ರ, ಈಗ ದೊಡ್ಡ ಕಡೆ ಇಂಡಸ್ಟ್ರಿ ಒಳಗೆಲ್ಲ ನಾವು ಜಾಸ್ತಿ ವರ್ಕ್ ಹಾಕಿರುತ್ತೆ, ಅಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಆ ಟೈಪ್ ಒಳಗೆ 4 ರಿಂದ 6 ಲೀಟರ್ ನೀರನ್ನ ಕುಡಿಯೋದು ಉತ್ತಮ ಆಗುತ್ತೆ, ಹೌದಾ? ನಾವು ಇಂಡಸ್ಟ್ರಿ ಒಳಗಿರ್ತೇವೆ, ನೀರನ್ನ ಜಾಸ್ತಿಯಾಗಿ ಕುಡಿಲಿಲ್ಲ ಅಂದ್ರೆ ನಮ್ದು ಸ್ವೆಟ್ಟಿಂಗ್ ಜಾಸ್ತಿ ಆಗಿ ಡಿಹೈಡ್ರೇಷನ್ ಆಗಿ ಗಿಡಿನೆಸ್ ಬರೋದು, ಸನ್ ಸ್ಟ್ರೋಕ್ ಆಗೋದು ಕೂಡ ಇರುತ್ತೆ. ಯಾಕಂದ್ರೆ ಬಿಸಿಲೊಳಗೆ ಕೆಲಸ ಮಾಡೋದು. ಅದಕ್ಕಾಗಿ 12 ರಿಂದ 3 ಗಂಟೆ, 12 ರಿಂದ 4 ಗಂಟೆವರೆಗೂ ಕೂಡ ಸ್ವಲ್ಪ ಗ್ಯಾಪ್ ಅನ್ನ ಕೊಡ್ರಿ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು. ಮತ್ತೆ ಇನ್ನೊಂದು ಏನಂದ್ರೆ, ನೀರು ಜಾಸ್ತಿ ಕುಡ್ರಿ. ಈಗ ಏನಂದ್ರೆ, ಚಹಾ ಕುಡಿದು, ಕಾಫಿ ಕುಡಿದು ಈ ತರ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದ್ ಸ್ವಲ್ಪ ಹೀಟ್ ಜಾಸ್ತಿ ಆಗಿರ್ತತಿ ಈಗಿನ ಇದ್ರೊಳಗ. ಅದಕ್ಕೆ ತಾವೇನ್ ಮಾಡ್ಬೇಕಂದ್ರೆ, ಒಂದ್ ಸ್ವಲ್ಪ ಕಲ್ಲಂಗಡಿ ಆಗಿರ್ಬೋದು, ಒಂದ್ ಸ್ವಲ್ಪ ಏನಂದ್ರೆ ಮಜ್ಜಿಗೆ ಆಗಿರ್ಬೋದು, ಆ ತರ ಒಂದು ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಅಂತಂದು ಫ್ರಿಜ್ನಾಗ ಇಟ್ಟು ನೀರನ್ನ ಕುಡಿಯಕ್ ಹೋಗ್ಬೇಡ್ರಿ. ಅದು ಕೂಡ ಪ್ರಾಬ್ಲಮ್ ಆಗೋದು, ಒಂದ್ ಸ್ವಲ್ಪ ನೆಗಡಿ ಆಗೋದು ಆ ತರ ಆಗ್ತಿರ್ತದೆ. ಅದಕ್ಕೆ ನೀವೇನಾದ್ರೂ ನ್ಯಾಚುರಲ್ ಆಗಿರುವಂತ ವಾಟರ್ನ ಕೂಡ ಸೇವನೆ ಮಾಡ್ರಿ. ಮತ್ತೇನಂದ್ರೆ, ಹೆಲ್ತ್ ಬೆನಿಫಿಟ್ ಆಗುವಂತ ಫ್ರೂಟ್ಸ್ ಗಳನ್ನ ತಗೋರಿ. ಯಾವ ಫ್ರೂಟ್ಸ್ ತಗೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಎಲ್ಲಾ ಫ್ರೂಟ್ಸ್ ಗಳನ್ನ ತಗೋಬಹುದು. ಜಾಸ್ತಿಯಾಗಿ ಕಲ್ಲಂಗಡಿಯನ್ನ ಜಾಸ್ತಿ ಸೇವನೆ ಮಾಡ್ಬೇಕು. ಯಾಕಂದ್ರೆ ಪೂರ ವಾಟರ್ ಕಂಟೆಂಟ್ ಇರುವಂತ ಐಟಮ್. ಸ್ವಲ್ಪ ಜಾಸ್ತಿ ತಿಂದ್ರು ನಿಮ್ಗೆ ನೀವು ವರ್ಕ್ ಮಾಡುವ ಟೈಮ್ ನಲ್ಲಿಗೂ ಕೂಡ ಏನ್ ಪ್ರಾಬ್ಲಮ್ ಇರುದಿಲ್ಲ. ಸ್ವಲ್ಪ ನೀರ್ ಜಾಸ್ತಿ ಕುಡ್ರಿ, ಸ್ವಲ್ಪ ಡಿಹೈಡ್ರೇಷನ್ ಕಂಟ್ರೋಲ್ ಸಿಗುತ್ತಾ ಸ್ವಲ್ಪ. ಯಾಕಂದ್ರೆ ಈಗ ಟೈಮ್ನಾಗ ಏನಂದ್ರೆ, ನೀರಿನ ಅಂಶ ದೇಹದಾಗ ಕಡಿಮೆ ಆದ್ರೆ BP ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನಂದ್ರೆ ನೀರನ್ನ ಜಾಸ್ತಿಯಾಗಿ ಕುಡೀರಿ. ಮತ್ತ ಬೆಳಿಗ್ಗೆ ಟೈಮ್ ನಲ್ಲಿ ವಾಕ್ ಮಾಡೋದು ಉತ್ತಮ. ಸಾಯಂಕಾಲ ಒಂದ್ ಸ್ವಲ್ಪ ಸೆಕೆ ಇರುತ್ತೆ. ಬೆಳಿಗ್ಗೆ ಟೈಮ್ ಕೋಲ್ಡ್ ಟೈಮ್ ನಲ್ಲಿ ಜಾಸ್ತಿಯಾಗಿ ವರ್ಕೌಟ್ ಮಾಡ್ತಿದ್ರೆ ನೀರ್ ಜಾಸ್ತಿಯಾಗಿ ಕುಡ್ರಿ. ಯಾಕಂದ್ರೆ ಈಗ ಜಿಮ್ನಾಗ ವರ್ಕೌಟ್ ಮಾಡ್ತಿರ್ತಾರ, ಕಂಟಿನ್ಯೂ ಆಗಿ ಸ್ವೆಟ್ಟಿಂಗ್ ಹಾಕಿರುತ್ತೆ. ಅದಕ್ಕಾಗಿ ನೀರನ್ನ ಜಾಸ್ತಿಯಾಗಿ ಕುಡ್ರಿ. ಮತ್ತ ಮಕ್ಕಳಿಗೂ ಕೂಡ ಸ್ವಲ್ಪ ನೀರನ್ನ ಜಾಸ್ತಿಯಾಗಿ ಕುಡಿಸ್ರಿ. ಫ್ರೂಟ್ಸ್ ಕೊಡ್ರಿ. ಮತ್ತೆ ಟೀ, ಕಾಫಿ ಇರುವಂತ ಈ ತರ ಐಟಮ್ಗಳನ್ನ ಕೊಡಕ್ ಹೋಗ್ಬೇಡ್ರಿ. ಹೊರಗಡೆ ತಿಂಡಿ ತಿನಿಸುಗಳನ್ನು ಕೂಡ ಅವಾಯ್ಡ್ ಮಾಡ್ರಿ. ಮಕ್ಕಳಿಗೆ ಸ್ವಲ್ಪ ಮನೆಯಲ್ಲಿ ಜ್ಯೂಸ್ ಮತ್ತು ಜ್ಯೂಸ್ ನೀವೇ ಪ್ರಿಪೇರ್ ಮಾಡಿಕೊಡುವಂತದ್ದಾಗಿರ್ಬೋದು, ಮತ್ತು ಕಲ್ಲಂಗಡಿ ಜ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಯಾವ ಫ್ರೂಟ್ಸ್ ತಿಂದ್ರೂ ಏನ್ ಪ್ರಾಬ್ಲಮ್ ಇರೋದಿಲ್ಲ. ಸ್ವಲ್ಪ ಹೀಟ್ ಇರುವಂತ ಫ್ರೂಟ್ಸ್ ಗಳನ್ನ ಅವಾಯ್ಡ್ ಮಾಡ್ರಿ. ಯಾವ ಫ್ರೂಟ್ಸ್ ಅಷ್ಟು ಹೀಟ್ ಅನ್ಸೋದಿಲ್ಲ. ಓಕೆ, ನಿಮಗೇನಾರ ಹೀಟ್ ಅನಿಸ್ತಂದ್ರೆ ಆ ಟೈಪ್ ನೀವು ಅವಾಯ್ಡ್ ಮಾಡ್ಕೋಬಹುದು. ಮತ್ತೇನಂದ್ರೆ, ಆಪಲ್ ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಪ್ರತಿಯೊಂದು ಫ್ರೂಟ್ಸ್, ನೀರಿನ ಕಂಟೆಂಟ್ ಇರುವಂತ ಫ್ರೂಟ್ಸ್, ಮತ್ತ ಎಲ್ಲಾ ಹಣ್ಣುಗಳಾಗಿರ್ಬೋದು, ಹಣ್ಣು ಹಂಪಲ, ಕಾಯಿಪಲ್ಲೆ ಆಗಿರ್ಬೋದು. ಜಾಸ್ತಿ ಈಗ ಏನಂದ್ರೆ ನಾನ್ ವೆಜ್ ಗಳನ್ನ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ರಿ. ಯಾಕಂದ್ರೆ ಈಗಿನ ಇದು ಸಿಚುವೇಶನ್ಗೆ ಸ್ವಲ್ಪ ವೆಜಿಟೇಬಲ್ಸ್ ತಿನ್ನೋದು ಒಳ್ಳೇದು. ಯಾಕಂದ್ರೆ ಈಗ ನಾನ್ ವೆಜ್ ತಿಂತೀರಿ, ನೀರ್ ಕಡಿಮೆ ಕುಡಿತೀರಿ, ಇಂಡೈಜೆಷನ್ ಪ್ರಾಬ್ಲಮ್ ಆಗಬಹುದು. ಅದಕ್ಕೋಸ್ಕರ ನೀವೇನಂದ್ರೆ, ಈಗಿನ ಬಿಸಿಲಿನ ತಾಪಮಾನಕ್ಕೆ ನೀವು ಸ್ವಲ್ಪ ಕೇರ್ಫುಲ್ ಆಗಿ ತಗೊಳ್ಳುವಂಥದ್ದು. ಯಾಕಂದ್ರೆ ಈಗ ಏನಾಗತ್ತಂದ್ರೆ, ಈಗ ಸನ್ಸ್ಟ್ರೋಕ್ ಆದಂತ ಪೇಷಂಟ್ಗೆ ಏನಾಗತ್ತದ, ಸಮ್ ಟೈಮ್ಸ್ ಗಿಡಿನೆಸ್ ಬರ್ತಿರ್ತತಿ. ಈ ಮೇಲ್ಗಡೆ ಏನಾರ ವರ್ಕ್ ಮಾಡ್ತಿರ್ತೀರಿ, ಗಿಡಿನೆಸ್ ಬಂತು, ಮ್ಯಾಲಿಂತ್ರ ಬಿದ್ದ, ಫ್ರಾಕ್ಚರ್ ಆಯ್ತು, ಈ ತರ ಪ್ರಾಬ್ಲಮ್ ಆಗಿರ್ತದೆ. ಮತ್ತ ಸಮ್ ಟೈಮ್ಸ್ ಏನಂದ್ರೆ, ಶುಗರ್ ಇದ್ದ ಪೇಷಂಟ್ ಕರೆಕ್ಟ್ ಆಗಿ ಊಟ ಮಾಡ್ತಿರೋದಿಲ್ಲ. ಅದಕ್ಕೋಸ್ಕರ ಏನಂದ್ರೆ, ನೀರು ಜಾಸ್ತಿ ಕುಡ್ರಿ. ನೀರು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಯಾಕಂದ್ರೆ ದೇಹದ 90% ವಾಟರ್ ಇರುತ್ತೆ ಕಂಟೆಂಟ್. ಅದಕ್ಕೆ ನೀರು ಜಾಸ್ತಿ ಕುಡ್ರಿ. ಎಲ್ಲ ಫ್ರೂಟ್ಸ್ ಗಳನ್ನ ತಗೋರಿ. ಒಂದ್ ಸ್ವಲ್ಪ ಬೆಳಿಗ್ಗೆ ವಾಕಿಂಗ್ ಮಾಡ್ತಿದ್ರೆ ಮಾಡ್ರಿ, ಏನ್ ತೊಂದರೆ ಇಲ್ಲ. ಸ್ವಲ್ಪ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದನ್ನ ಕಡಿಮೆ ಮಾಡ್ರಿ. ಆತರ ಏನಾರ ಸನ್ ಸ್ಟ್ರೋಕ್ ಆದಂತ, ಈಗ ಒಂದ್ ಸ್ವಲ್ಪ ಯಾವ ಚಕ್ರ ಕೆಲಸ ಮಾಡ್ತಿರ್ತಾನ, ಬಡಗನ ಬಿದ್ದ, ಆ ವ್ಯಕ್ತಿಯನ್ನ ಸ್ವಲ್ಪ
ಕೂಲ್ ಆದಂತ ಏರಿಯಾದಾಗ ಕರ್ಕೊಂಡವ್ರಿ. ಯಾಕಂದ್ರೆ ಒಂದ್ಸಲ ಸನ್ಸ್ಟ್ರೋಕ್ ಆಗಿ ಕೂಡ ಬಿದ್ದಿರ್ತಾರ. ಅದ್ ಸಿಚುವೇಶನ್ ನೋಡ್ಕೋರಿ, ಕಂಡೀಷನ್ ನೋಡ್ಕೋರಿ. ಸ್ವಲ್ಪ ಬಿಸಿಲಿಗೆ ಎಕ್ಸ್ಪೋಸ್ ಆಗೋದನ್ನ ಒಂದ್ ಸ್ವಲ್ಪ ಈಗಿನ ಇದ್ರೊಳಗ ಕಡಿಮೆ ಮಾಡ್ರಿ. ಒಂದ್ ಸ್ವಲ್ಪ ಛತ್ರಿ ಯೂಸ್ ಮಾಡ್ರಿ. ವಯಸ್ಸಾದಂತವ್ರು ಕೂಡ ಒಂದ್ ಸ್ವಲ್ಪ ಈ ಏನ್ ಬಿಸಿಲಿನ ಟೈಮ್ ಇರುತ್ತಲ್ಲ 11 to ಟಿಲ್ ಈವ್ನಿಂಗ್ 5 ವರೆಗೂ ಕೂಡ ಬಿಸಿಲನ್ನ ಅವಾಯ್ಡ್ ಮಾಡ್ರಿ. ಸ್ವಲ್ಪ ಮನೆಯಲ್ಲಿದ್ರು ಕೂಡ ವಾಟರ್ನ ಜಾಸ್ತಿಯಾಗಿ ತಗೊಳ್ರಿ. ಓಕೆ, ಇದು ಏನಂದ್ರೆ ಒಂದ್ ಸ್ವಲ್ಪ ಬಿಸಿಲಿನ ಈಗಿಂದ ಕಾಲಮಾನಕ್ಕೆ ಏನೈತಲ್ಲ, ಸ್ವಲ್ಪ ಬಿಸಿಲಿಗೆ ನೀವು ಎಕ್ಸ್ಪೋಸ್ ಆಗೋದನ್ನ ಕಡಿಮೆ ಮಾಡೋ ಸಲ ಇವು ಕೆಲವೊಂದಿಷ್ಟು ನನ್ನ ಕಡೆ ಅಂತ ಸಲಹೆಗಳು. ಸ್ವಲ್ಪ ನೀರು ಜಾಸ್ತಿ ಕುಡೀರಿ. ನಮಸ್ಕಾರ.